ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಬೊತ್ತೀರ್ದ ಮಹಾಶೇಷ ಗರಿದೋ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ನೀ ಬೇಗನೆ ಬಾರೋ ಕೃಗರಿತ ಗಿಡ ಗಿಡದ ತೋರಿನ ಗದಿಕುತ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನೇ ದೋರ ಬೇಗನೆ ಬಾರೋ ಮುಖವನೇ ದೋರ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳು ಘಮ ಘಮ ಪೂಸಿದ ಶ್ರೀಗಂಧ ಮೈಯೊಳು ಘಮ ಘಮ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳು ಘಮ ಘಮ ಕೃಷ್ಣ ನೀ ಬೇಗನೆ ಬಾರೋ
ತಯ್ಯ ತಾದೆ ತಾತಯ್ಯ ದಿನದ ದಿನ ದಿನ ಗದಿನ ತೋಂತ ತೋಂತ ದಿನದೇ ತಾದೆ ದಿನದೇ ತಾದೆ ದಿನದೇ ತಾದೆ ದಿನದೇ ತಾದೆ ದಿನದೇ ದಿನದೇ ತದಿನದೈ ತಾತಯ್ಯ ದಿನದ ದಿನ ದಿನ ಗದಿನ ತಯ್ಯ ತಯ್ಯ ತಾದೆ ತಾತಯ್ಯ ದಿನದ ದಿನ ದಿನ ಗದಿನ ತೋಂತ ತೋಂತ ದಿನದೇ ತಾಗಿಡ್ದ ಗದಿನದೇ ತಾಗಿಡ್ದ ಗದಿನದೈ ತಾಗಿಡ್ದ ಗದಿನದಿದ್ದಿ ತಿತ್ತೋಂತ ಗದ್ಗದ ತೋಂಗ ತೋಗಿ ತೋಂಗ ದಿತ್ತ ತೈ ತಾಗಿಡ್ದ ಗದಗ ಗಿಡ್ದ ಗದ ದೈತ ದಿತ್ತ ದಿನ ತೋಂಗ ತಾತಯ್ಯ ದಿತ್ತ ದಿನದೇ ವರ ಮಹಾ ಕೈಲಾಸ ಗಿರಿಯಲಿ ವರ ಮಹಾ ಕೈಲಾಸ ಗಿರಿಯಲಿ ವರ ಮಹಾ ಕೈಲಾಸ ಗಿರಿಯಲಿ ಹರದು ಒಂದಿನ ಮೋದದಿಂದಲೇ ಹರದು ಒಂದಿನ ಮೋದದಿಂದಲೇ ಗಿರಿಜೆಯನೋ ಸನಿಹಕ್ಕೆ ನಡೆಯುತ್ತ ಎಂದ ಮನದಿರವ ಗಿರಿಜೆಯನೋ ಸನಿಹಕ್ಕೆ ನಡೆಯುತ್ತ ಎಂದ ಮನದಿರವ ಗಿರಿಜೆಯನೋ ಸನಿಹಕ್ಕೆ ನಡೆಯುತ್ತ ಎಂದ ಮನದಿರವ ಆದಿಶಕ್ತಿಯ ಆದೇಶದಂತೆ ತ್ರಿಮೂರ್ತಿಗಳಾದ ನಾವು ಲೋಕದ ಆಗುಹೋಗುಗಳಲ್ಲಿ ನಮ್ಮದೇ ಆದ ವಿಶಿಷ್ಟವಾದ ಕೊಡುಗೆಯನ್ನ ಕೊಡುತ್ತಾ ಬಂದಿದ್ದೇವೆ. ಸೃಷ್ಟಿಕರ್ತನಾದ ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಹಾಗೆಯೇ ಪಾಲನಾಕರ್ತನಾದ ಮಹಾವಿಷ್ಣುವು ಲೋಕ ಪಾಲನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಅಂತೆಯೇ ಪರಮೇಶ್ವರನಾದ ನಾನು ಸಂದರ್ಭ ಬಂದಾಗ ಕಾಲೋಚಿತವಾಗಿ ಲಯ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದೇನೆ. ಇಂತಹ ಸಂದರ್ಭದಲ್ಲಿ ಸೃಷ್ಟಿಯ ಭಾಗವಾದ ಪ್ರತಿಯೊಬ್ಬರಿಗೂ ಅವರದೇ ಆದ ಕರ್ತವ್ಯಗಳು ಇವೆ. ಹಾಗೆಯೇ ಪ್ರಮಥ ಗಣಗಳೆಲ್ಲವೂ ನಮ್ಮ ಸೇವೆಯಲ್ಲಿ ನಿರತರಾಗಿದ್ದಾರೆ. ಈ ಪರಮೇಶ್ವರ ಭಕ್ತರ ಇಷ್ಟಾರ್ಥ ಸಿದ್ಧಿಸುವುದರಲ್ಲಿ ಎಂದು ತಪ್ಪಿದವನಲ್ಲ. ಭಕ್ತರಿಗೆ ಒಲಿದು ಅವರ ಇಷ್ಟಾರ್ಥವನ್ನು ಕೇಳಿದಂತೆಯೇ ಕರುಣಿಸುತ್ತಾ ಬಂದಿದ್ದೇನೆ. ಆದ್ದರಿಂದ ಭಕ್ತರು ನನ್ನನ್ನು ಪರಮೇಶ್ವರ ಎಂದು ಕೊಂಡಾಡುತ್ತಾರೆ. ಆದರೆ ನನ್ನ ವಿಶೇಷತೆಯನ್ನು ಮಾತ್ರ ಹೇಳಿಕೊಂಡರೆ ಆದೀತೆ, ನನ್ನ ಕೈ ಹಿಡಿದ ಧರ್ಮಪತ್ನಿಯಾದರೂ ಎಂತಹ ವಿಸ್ಮಯ ಚರಿತ್ರೆ. ವಿಸ್ಮಯ ಚರಿತ್ರೆ ವಿಸ್ಮಯ ಚರಿತ್ರೆ ಸುಪವಿತ್ರೆ ಗಂಭೀರ
ಪಾರ್ವತಿ, ಪ್ರಭು. ನನ್ನ ವಿಶೇಷತೆಯನ್ನು ಮಾತ್ರ ನಾನು ಹೇಳಿಕೊಂಡರೆ ಸಾಲದು. ಮತ್ತೆ ನೀನೇನು ಸಾಮಾನ್ಯಳೇ? ಹಿಂದೊಮ್ಮೆ ದಕ್ಷನ ಮಗಳು ದಾಕ್ಷಾಯಣಿಯಾಗಿ ನನ್ನನ್ನು ಸೇರಿದ್ದವಳು ನೀನು. ನಿಜ. ಆಗೊಮ್ಮೆ ದಕ್ಷನು ಮಾಡುತ್ತಿರುವ ನಿರೀಶ್ವರ ಯಾಗದಲ್ಲಿ ನನಗಾದ ಅಪಮಾನವನ್ನು ಸಹಿಸಲಾಗದೆ ನಿನ್ನನ್ನು ನೀನೇ ಯೋಗಾಗ್ನಿಗೆ ಆಹುತಿ ಕೊಟ್ಟೆ. ಸತ್ಯ. ಆಮೇಲೆ ಪರ್ವತರಾಜ ಮಗಳು ಪಾರ್ವತಿಯಾಗಿ ಜನಿಸಿ ನನ್ನನ್ನು ಮತ್ತೆ ಸೇರಿದ್ದೀಯೆ. ನೋಡು ಪಾರ್ವತಿ, ಇಂತಹ ವಿಸ್ಮಯ ಚರಿತ್ರೆಯುಳ್ಳ ನೀನು ನನ್ನ ಕೈ ಹಿಡಿದಿದ್ದರಿಂದಾಗಿ ಲೋಕದ ಜನರೆಲ್ಲ ಏನಾಡುತ್ತಾರೆ ಬಲ್ಲೆಯ? ನಾನು ಸ್ಮಶಾನವಾಸಿಯಾಗಿ ಭಸ್ಮವನ್ನು ಮೈಗೆ ಲೇಪಿಸಿಕೊಂಡು ದಿಗಂಬರನಾಗಿ ಭೂತಗಳಿಗೆ ಈಶನಾಗಿ ಕೊರಳಲ್ಲಿ ಸರ್ಪಮಾಲೆಯನ್ನು ಧರಿಸಿ ರುಂಡ ಮಾಲೆಯಿಂದ ಅಲಂಕರಿಸಲ್ಪಟ್ಟವನಾದರೂ ನನಗೆ ಜಗದೀಶ ಎಂಬ ಪದವಿ ನಿನ್ನ ಪಾಣಿಗ್ರಹಣ ಮಾಡಿದ್ದರಿಂದ ಪ್ರಾಪ್ತಿಯಾಗಿದೆ ಎಂದು ನನ್ನನ್ನು ಅರಿತವರು ಹೇಳುತ್ತಾರೆ. ಓಹೋ. ನೋಡು ಪಾರ್ವತಿ, ಪ್ರಭು. ಎಂದಿನಂತೆ ಇಂದು ಸಂಧ್ಯಾಕಾಲ ಸಮೀಪಿಸುತ್ತಿದೆ. ನಾನು ಸಂಧ್ಯಾ ವಂದನೆಯನ್ನು ಮಾಡಿ ನನ್ನ ಭಕ್ತಾದಿಗಳನ್ನು ಹರಸಬೇಕು. ಹಾಗೆಯೇ ನೀನು ಅದಕ್ಕೆ ಬೇಕಾದ ಭಸ್ಮವನ್ನು ಕೊಂಡು ತರುತ್ತೀಯಾ ಪಾರ್ವತಿ? ಆಗಲಿ. ಸಿದ್ಧಪಡಿಸಿದಳಗದೆ ಸಿದ್ಧಪಡಿಸಿದಳಗದೆ ಜಗದಿ ಪ್ರಸಿದ್ಧವೆನ್ನುತ್ತೀಗ ವಿನುತ ಶ್ರದ್ಧೆಯಿಂದಲೇ ಹರಗೆ ಪೂಜಲಿ ಗದನು ಎನ್ನುತ್ತ ಮುಟ್ಟವಿಸಿ ಕಲ್ಮಶವೋ ಮುಟ್ಟವಿಸಿದ ಕಲ್ಮಶವೋ ಬೆಟ್ಟ ಕುಮಾರಿಗೆ ಕಾಣಿಸುತ್ತಾಗಲ್ ಕೆಟ್ಟ ವಿಕಲ್ಪಗಳಾವುದು ಹುಟ್ಟಲಿವುದೆಂದು ನಾನೊಲ್ಲೆ 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 ನಲ್ಲೆ ನಾನೊಲ್ಲೆ 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 ನಲ್ಲೆ ನಾನೊಲ್ಲೆ 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 ನಲ್ಲೆ ಏನೋ ಭಸ್ಮದಿ ತೋರುವುದು ಹೊಲಸಲ್ಲೇ ಏನೋ ಭಸ್ಮದಿ ತೋರುವುದು ಹೊಲಸಲ್ಲೇ ಹಾಳಸಾಗಿದೆಯಲ್ಲೇ ಇಂತೀರ್ಪುದು ಕಲ್ಲೇ ಹಾಳಸಾಗಿದೆಯಲ್ಲೇ ಇಂತೀರ್ಪುದು ಕಲ್ಲೇ ಶೋಧಿಸಲಾರದೆ ತಂದಿದ್ದೆ ಎನಗೆ ಶೋಧಿಸಲಾರದೆ ತಂದಿದ್ದೆ ಎನಗೆ ಲೇಪಿಸಲಾರೆ ಮೈಗೆ ಬಿಸಾಡುವೆ ಕೆಳಗೆ ಲೇಪಿಸಲಾರೆ ಮೈಗೆ ಬಿಸಾಡುವೆ ಕೆಳಗೆ ನಾನೊಲ್ಲೆ ನಾನೊಲ್ಲೆ
ಭರಿತವಾದ ಭಸ್ಮವನ್ನು ನಾನು ಧರಿಸಬೇಕೆ? ಎಂದಿನಂತೆ ನೀನು ಶುಭ್ರವಾದ ಭಸ್ಮವನ್ನು ತಂದು ಕೊಡುತ್ತಿದ್ದೀಯಲ್ಲ, ಇಂದು ನೋಡಿದರೆ ಕಷ್ಟಣ ಭರಿತವಾದ ಭಸ್ಮ. ಇದನ್ನು ಧರಿಸಿದರೆ ಕೆಡುಕೊಂತಾಯಿತು. ನಾನು ಈ ಭಸ್ಮವನ್ನು ಧರಿಸಲಾರೆ, ಚೆಲ್ಲಿ ಬಿಡುತ್ತೇನೆ. ಇಂತೆಂದು ಭಸ್ಮವ ಚದುರುವಷ್ಟರೋಳು ಇಂತೆಂದು ಭಸ್ಮವ ಚದುರುವಷ್ಟರೊಳು ಕಾಂತೆಯು ತಡೆದೋ ವಲ್ಲಭಗೆ ಬೇಡಿದಳು. ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಭಸ್ಮವ ಕೆಳಗಿಡಲು ಬಪ್ಪುದು ಕೆಡುಕುಗಳು. ಭಸ್ಮವ ಕೆಳಗಿಡಲು ಬಪ್ಪುದು ಕೆಡುಕುಗಳು. ಪಾರ್ವತಿ, ನನ್ನಿಂದ ಇದೊಂದು ಅನರ್ಥ ಆಗಿದ್ದೇನೋ ಹೌದು. ಏನಿದು? ಹಾಗಂತ ನನ್ನ ಮೇಲೆಯ ಕೋಪದಿಂದಾಗಿ ತಾವು ಈ ಭಸ್ಮವನ್ನು ಚೆಲ್ಲಿ ಬಿಟ್ರಿ ಅಂತಾದ್ರೆ ಇದರಿಂದ ಏನಾದರೂ ದುಷ್ಟಶಕ್ತಿಗಳು ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆತರು? ಇದನ್ನು ನಾನು ಧರಿಸಲಾರೆ. ಪಂಕರು ಹಾಗಂದಿನಿಯು ಹೀಗೆಂದು ಪತಿಯ ಆತಂಕವಂ ಪಡಿಸುತ್ತಿರೆ. ಕೇಳದಾಗೆಯ ಮಾತ ಶಂಕರನು ಕೈಯೊಳಗೆ ಬಿಡಿದಿಯ ವಿಭೂತಿಯಂ ಕಿರುದೀರ ಚಿಲ್ಲಗೆ. ಪಾರ್ವತಿ, ಮಂತ್ರಪೂರಿತ ಭಸ್ಮವು ಭೂಮಿಯನ್ನು ತಾಗಿದಾಗ ಉದ್ಭವಿಸಿದ ನಮ್ಮ ಮಗ ಈತ. ಹೌದು ನೋಡು, ಕೋಪಾಗ್ನಿಯಿಂದ ಹುಟ್ಟಿದ್ದರಿಂದ ದಾನವ ಪ್ರವೃತ್ತಿ ಅವನಲ್ಲಿದೆ. ಆದ್ದರಿಂದ ಮಕ್ಕಳು ಅಳುವ ಬದಲು ಕೂಗಾಡುತ್ತಿದ್ದಾರೆ. ಅವನು ಹಸಿವಿನಿಂದ ಚಿಂತನಿಸುತ್ತಿದ್ದಾನೆ. ದಾನವನು ಮೇಲ್ಹಾಯುತ್ತಿರೆ ಪಂಚಾನನನು ದಿನಗೈರನೆಯೇ. ಸುಜ್ಞಾನದಲ್ಲಿ ತಾನು ಎದ ಭಸ್ಮದಿ ಜನಿಸಿ ಬಂದವನು. ಆನಲಾರದೆ ಹಸು ತ್ರಿಷೆಯ ದುಮಾನದೊಳು ಬಹನೆಂದ ಸಮಾಧಾನದಲ್ಲಿ ನಿಲದೈದೆ ದೈತ್ಯನ ಹಸಿವ ಮಾಡಿಸಿದ. ನೋಡಿದೆಯಾ ಪಾರ್ವತಿ, ಅವನು ಹಸಿವಿನಿಂದ ಚಿತ್ಕರಿಸುತ್ತಿದ್ದ. ಅವನ ಹಸಿವನ್ನು ಈಗ ನೀಗಿಸಿದ್ದೇನೆ. ಅವನು ಇನ್ನೂ ಕೂಗಾಡಲಾರ. ನೋಡು ಪಾರ್ವತಿ, ಅವನ ಹಸಿವೆ ನೀಗಿದೆ. ಅವನೀಗ ಜ್ಞಾನದ ಹಸಿವು, ಅದನ್ನು ತೀರಿಸುತ್ತೇನಂತೆ. ಏ ಇಲ್ಲಿ ಬಾ. ಕೆಲವೊಮ್ಮೆ ಮಕ್ಕಳ ಮಾತಿಗೆ ನಾವೇ ಅವರ ಹತ್ತಿರ ನೋಡು, ಅವನ ಜ್ಞಾನದಾಹವನ್ನು
ಮಾಡುತ್ತೇನೆ. ಮಗನೇ, ನಾನು ನಿನ್ನ ತಂದೆ, ಇವಳು ನನ್ನ ಹೆಂಡತಿ, ಆದ್ದರಿಂದ ಇವಳು ನಿನ್ನ ತಾಯಿ. ಮಗನೇ, ನಾನು ನಿನ್ನ ತಂದೆ, ಇವಳು ನನ್ನ ಹೆಂಡತಿ, ಆದ್ದರಿಂದ ನಿನಗೆ ಅಮ್ಮ. ಹಾಗಲ್ಲ ಪಾರ್ವತಿ, ಅವನು ನಾವು ಹೇಳಿದ್ದನ್ನು ಪುನರಾವರ್ತಿಸುವುದನ್ನು ಕಲಿಯುತ್ತಿದ್ದಾನೆ. ನೋಡು, ಈಗ ಅವನ ಭಾಷೆಯಲ್ಲಿಯೇ ಅವನಿಗೆ ಹೇಳುತ್ತೇನೆ. ನೀನು ನನ್ನ ತಂದೆ, ಇವಳು ನಿನ್ನ ಹೆಂಡತಿ, ಆದ್ದರಿಂದ ಅವಳು ನನ್ನ ತಾಯಿ. ನೀನು ನನ್ನ ತಂದೆ, ಅವಳು ನಿನ್ನ ಹೆಂಡತಿ, ಆದ್ದರಿಂದ ನನ್ನ ತಾಯಿ. ಅಮ್ಮ, ಅಪ್ಪ, ಅದೋ ಕುಳಿತಾ ಇದ್ದಾನಲ್ಲ, ದೊಡ್ಡ ಹೊಟ್ಟೆಯ ಅವ ಯಾರು ಅಪ್ಪ? ದೊಡ್ಡ ಹೊಟ್ಟೆಯುಳ್ಳು ಸೊಂಡಿಲು ಉಳ್ಳವನು ಗಣಪತಿ, ಗಣೇಶ. ಅವನು ನಮ್ಮ ಗಣಗಳಿಗೆಲ್ಲ ಒಡೆಯ. ಇವೆಲ್ಲ ನಿನ್ನ ಗಣಗಳು ಅಪ್ಪ. ಹರಗಣಗಳಿಗೆ ನಮಸ್ಕಾರ. ಅಪ್ಪ, ಅದೋ ಅಲ್ಲಿ ಕುಳಿತಿದ್ದಾನಲ್ಲ ಬಾಗಿಲಲ್ಲಿ, ಎರಡು ಕೊಂಬಿರುವವ, ಅವ ಯಾರು ಅಪ್ಪ? ಮಗನೇ, ಎರಡು ಕೊಂಬಿರುವವ ನಂದಿ, ಅವನು ದ್ವಾರಪಾಲಕ. ಅವನಿಗೆ ಆ ಕರ್ತವ್ಯವನ್ನು ಕೊಟ್ಟಿದ್ದೇನೆ. ಅಪ್ಪ, ಇಲ್ಲಿರುವವರಿಗೆಲ್ಲ ಒಂದೊಂದು ಹೆಸರು, ಒಂದೊಂದು ಕೆಲಸ. ಅಪ್ಪ, ನನ್ನ ಹೆಸರೇನು? ನನಗೇನು ಕೆಲಸ ಅಪ್ಪ? ಮಗನೇ, ಮತ್ತೆ ಭಸ್ಮಾಸುರನೆಂಬ ಬೆಸರಿಟ್ಟು ಮತ್ತೆ ಭಸ್ಮಾಸುರನೆಂಬ ಬೆಸರಿಟ್ಟು ಯಾವತ್ತೆಲ್ಲ ವಿಷಯವನ್ನು ಸೂಚಿಸುತ್ತ ಅರಸಿ ತಂದಿತ್ತೆನಗೆ ಭಸ್ಮವೋ, ಅರಸಿ ತಂದಿತ್ತೆನಗೆ ಭಸ್ಮವೋ, ದಾಸನಾಗಿರು ನೀನು ಮಿಕ್ಕವರ ತೆರದೊಳೆಂದ. ಮಗನೇ, ಅಪ್ಪ, ಭಸ್ಮದಿಂದ ಜನಿಸಿದವನಾದ್ದರಿಂದ ನಿನಗೆ ನಾನು ಭಸ್ಮಾಸುರ ಎಂದು ನಾಮಕರಣ ಮಾಡಿದ್ದೇನೆ. ಭಸ್ಮಾಸುರ, ಭಸ್ಮಾಸುರ, ಭಸ್ಮಾಸುರ. ಹೆಸರೇನೋ ಚೆನ್ನಾಗೇ ಇದೆ ಅಪ್ಪ. ಹೆಸರಿಗೆ ತಕ್ಕ ಕೆಲಸ ಬೇಕು ಅಪ್ಪ. ಮಗನೇ, ಇಷ್ಟು ದಿನ ನಿಮ್ಮಮ್ಮ ಪಾರ್ವತಿ ನನ್ನ ಸಂಧ್ಯಾ ವಂದನೆ ವೇಳೆಗೆ ಭಸ್ಮವನ್ನು ತಂದು ಕೊಡುತ್ತಿದ್ದಳು. ಆ ಕೆಲಸವನ್ನು ನಿನಗೆ ವಹಿಸಿಕೊಟ್ಟಿದ್ದೇನೆ. ಅಪ್ಪ, ಇನ್ನು ಮುಂದೆ ನೀನು ನನ್ನ ಪರಮ ಭಕ್ತರು ಕಾಲವಶರಾದಾಗ ಅವರ ಚಿತಾಭಸ್ಮವನ್ನು ತಂದು ನನ್ನ ಸಂಧ್ಯಾ ವಂದನೆಯ ವೇಳೆಗೆ ಒಪ್ಪಿಸಬೇಕು. ಅದೇ ನಿನ್ನ ಕರ್ತವ್ಯ. ಅಪ್ಪ, ಅಮ್ಮನೇ ಕೆಲಸ ಮಾಡಿದ್ರೆ ಅಪ್ಪನಿಗೆ ಕೆಲಸ ಏನು? ಚಿಂತಿಸಬೇಡ, ಅಮ್ಮನಿಗೆ ಬೇಕಾದಷ್ಟು ಕಾರ್ಯಗಳಿವೆ. ಭಕ್ತಾದಿಗಳನ್ನು ಮನಸ್ಸಿನ ಇಚ್ಛೆಯನ್ನು ಈಡೇರಿಸಬೇಕು. ನಿನಗೆ ನೀವು ಕೊಟ್ಟಿರುವ ಕೆಲಸವನ್ನು ನಿಷ್ಠೆಯಿಂದ ಮಾಡು ಮಗನೇ, ನಿನಗೆ ಒಳ್ಳೆಯದಾಗುತ್ತದೆ. ಆಗ್ಲಿ ಅಪ್ಪ, ಬೂದಿ ತರ ಕೆಲಸ ಅಲ್ವಾ ಅಪ್ಪ? ಮಾಡ್ತೇನೆ ಬಿಡು ಅಪ್ಪ. ಬೂದಿಯಲ್ಲ, ಚಿತಾಭಸ್ಮ. ಏನೋ ಒಂದು ಅಪ್ಪ. ಶಿರದಲ್ಲಿ ಧರಿಸೋದ ಶಂಕರನಾಥ್ಯದ
ಭಸ್ಮವನ್ನ ಅಳಿಸುತ್ತಾ ಲೋಕಲೋಕವನ್ನ ಸಂಚರಿಸುತ್ತೇನಂತೆ. ಭಸ್ಮವನ್ನ ಅರಸುತ್ತಾ ಲೋಕವನ್ನ ಸಂಚರಿಸಿ ಬಂದೆ. ಒಂದೊಂದು ರೀತಿಯ ಲೋಕ, ಒಂದೊಂದು ರೀತಿಯ ಜನ. ಅತ್ತಸುರ ಲೋಕದವರು ಅಮೃತವನ್ನ ಸೇವಿಸಿ ತಾವು ಅಮರರು ಎನ್ನುವುದಾಗಿ ಬೀಗುತ್ತಾ ಇದ್ದಾರೆ. ಭೂಲೋಕ ದೇವತೆಗಳನ್ನ ಓಲೈಸುವುದಕ್ಕಾಗಿ ನಾನಾ ತಂತ್ರಗಾರಿಕೆಯಲ್ಲಿ ಜನ ತೊಡಗಿದ್ದಾರೆ. ಯಾರೂ ಲಕ್ಷಿಸಲೇ ಇಲ್ಲ. ವರಗೋಜ ಬೇಡ ಎನ್ನುವುದಾಗಿ ಪಾತಾಳ ಲೋಕವನ್ನ ಪ್ರವೇಶಿಸಿದೆ. ಮುಡುತ್ತಾ ಇದ್ದೇನೆ. ಆಹಾಹಾ, ನಮ್ಮವರು ಆದರದಿಂದ ಬರಮಾಡಿಕೊಂಡರು. ನೀನೇ ನಮ್ಮ ನಾಯಕ ಎನ್ನುವುದಾಗಿ ಕೊಂಡಾಡಿ ಹೊಗಳಾಡುತ್ತಿದ್ದಾರೆ. ಈಗ ಅರ್ಥವಾಗುತ್ತಾ ಇದೆ, ನಾನು ಇವರಲ್ಲಿ ಒಬ್ಬ. ಆದ್ದರಿಂದ ನನಗೆ ಅಲ್ಲಿ ಬೆಲೆ ಇಲ್ಲ. ದೇವತೆಗಳ ಕುತಂತ್ರಕ್ಕೆ ನಮ್ಮವರೆಲ್ಲ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇವರ ಸಂಕಷ್ಟವನ್ನ ಬಗೆಹರಿಸಬೇಕು. ಹೇಗೆ, ಯಾರಿಂದ, ಯಾವಾಗ ಸಾಧ್ಯ, ಮತ್ಯಾರಿಂದ, ನನ್ನಿಂದ ಹೇಗೆ ಗೊತ್ತೇ? ಸದ್ದಿಲ್ಲದೆ ಮತ್ತರೆಯುವೆ, ಸದ್ದಿಲ್ಲದೆ ಸಾಧ್ಯ, ನನ್ನಿಂದಲೇ ಸಾಧ್ಯ. ಸಾಧ್ಯ ಹೇಗಾದೀತು? ಇದ್ದಾನಲ್ಲ ನಮ್ಮಪ್ಪ ಹೋಳೇ ಶಂಕರ, ಅವನಲ್ಲಿಗೆ ಹೋಗ್ತೇನೆ, ತಾಡ್ತೇನೆ, ಬೇಡ್ತೇನೆ. ಹೇಗಾದರೂ ಮಾಡಿ ವರವೊಂದನ್ನ ಪಡೆಯುತ್ತೇನೆ. ಪಡೆದಂತಹ ವರದಿಂದ ಆ ದೇವತೆಗಳಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸ್ತೇನೆ. ಹಾಗಿದ್ರೆ ಇನ್ಯಾಕೆ ನಡೆಯುತ್ತೇನೆ.
ಭಸ್ಮವಿಂದಿಗೆ ನಲಿ ನಲಿದು ಬರುತ್ತೀರ್ಪರೀತಿಗೆ ನಲಿ ನಲಿದು ಬರುತ್ತೀರ್ಪರೀತಿಗೆ ಮಲಿನಗೊಂಡಿಹುದು ಮಲಿನಗೊಂಡಿಹುದು ಮಗನೇ ಭಸ್ಮಾಸುರ, ಏನಾಯಿತು? ಎಂದೆಂದಿಗೂ ನೀನು ಸಂಧ್ಯಾವಂದನ ವೇಳೆಗೆ ಭಸ್ಮವನ್ನು ಅರಸಿ ತಂದು ನಲಿ ನಲಿಯುತ್ತಾ ನನ್ನ ಸೇವೆಯನ್ನು ಮಾಡುತ್ತಿದ್ದೆ. ಇಂದು ನೋಡಿದರೆ ನಿನ್ನ ಮುಖದಲ್ಲಿ ಕಳೆಯೇ ಕುಂದಿ ಹೋಗಿದೆ. ಕುಂಟೆಸುತ್ತಿದ್ದೀಯಲ್ಲ? ಏನಾಯಿತು ಭಸ್ಮಾಸುರ? ಯಾಕೆ ಹೀಗೆ? ಲಾಲಿಸುತ್ತೇವರ ದೇವ ಸಂಜೀವ ಲಾಲಿಸುತ್ತೇವರ ದೇವ ಸಂಜೀವ ಲಾಲಿಸುತ್ತೇವರ ದೇವ ಸಂಜೀವ ಬಾಲಲೋಚನ ವೃಂದಮಾಲ ಮಹಾದೇವ ಬಾಲಲೋಚನ ವೃಂದಮಾಲ ಮಹಾದೇವ ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ ಪರಮ ಭಕ್ತರ ಭಸ್ಮ ಹೊರಗಲೆಲ್ಲನಗೆ ಪರಮ ಭಕ್ತರ ಭಸ್ಮ ಹೊರಗಲೆಲ್ಲನಗೆ ಮಗನೇ ಭಸ್ಮಾಸುರ, ಹೇಳಿ ಅಪ್ಪಯ್ಯ. ಏನಾಯಿತು? ಅಪ್ಪಯ್ಯ, ಹಾ, ದಿನನಿತ್ಯದಂತೆ ಹಾ, ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ಹಾ, ಭಸ್ಮವನ್ನ ರಸುತ್ತಾ ಹಾ. ಲೋಕವನ್ನ ಸುತ್ತ. ಏನಾಯಿತು? ಅದು ಯಾಕೋ ಕಾಣೆ ಅಪ್ಪಯ್ಯ, ಹಾ, ಇಂದು ಯಾರು ಸಾಲೇ ಇಲ್ಲ ಅಪ್ಪಯ್ಯ. ಏನೋ ಭಸ್ಮವೂ ಸಿಗಲಿಲ್ಲ ಎನ್ನುವುದಕ್ಕಾಗಿ. ಅಪ್ಪಯ್ಯ, ಯಾರು ಸಾಯಲಿಲ್ಲ ಅಂದ್ರೆ ತಪ್ಪಾದಿತ್ತು ಅಪ್ಪಯ್ಯ. ಹಾ, ನಿನ್ನ ಪರಮ ಭಕ್ತರು ಯಾರು ಸಾಯಲೇ ಇಲ್ಲ ಅಂದ್ರೆ. ಓಹೋ, ಅಪ್ಪಯ್ಯ, ಹಾ, ಈ ಮುಖವನ್ನು ನಿನಗೆ ತೋರಿಸಬಾರ್ದು ಅಂತಿದ್ದೆ. ಹಾ, ಕರ್ತವ್ಯಹೀನ ಹಾಗೆ ಹೇಗ್ ಬರ್ಲಿ ಅಪ್ಪಯ್ಯ. ಆದ್ರೆ ಏನ್ ಮಾಡ್ಲಿ ಅಪ್ಪಯ್ಯ, ಹಾ. ನಿನ್ನ ಅಪ್ಪಣೆ ಇಲ್ಲದೆ ಹಾ. ಈ ದೇಹ ತ್ಯಾಗಕ್ಕೂ ಕೂಡ ನನ್ನ ಮನಸ್ಸು ಒಪ್ಪಲಿಲ್ಲ ಅಪ್ಪಯ್ಯ. ಆದ್ರಿಂದ ಓಡೋಡಿ ಬಂದೆ ಅಪ್ಪಯ್ಯ, ಸಾಯ್ಬೇಕು. ಮಗನೇ, ಒಮ್ಮೆ ಅನುಮತಿ ಕೊಟ್ಬಿಡು. ತರಳ ಭಸ್ಮಾಸುರ ಬರಿದೆ ದುಃಖಿಪುದೇ ತರಳ ಭಸ್ಮಾಸುರ ಬರಿದೆ ದುಃಖಿಪುದೇ ಹರಣ ತ್ಯಜಿಸದಿರು ಸ್ಥಿರ ಭಕ್ತಿ ಕೊಲಿದೆ ಹರಣ ತ್ಯಜಿಸದಿರು ಸ್ಥಿರ ಭಕ್ತಿ ಕೊಲಿದೆ ಮಗನೇ ಭಸ್ಮಾಸುರ, ಅಪ್ಪಯ್ಯ, ನೀನು ಕರ್ತವ್ಯ ನಿಷ್ಠೆಯಲ್ಲಿ ಇಟ್ಟಿರುವ ನಿಷ್ಠೆಗೆ ನಾನು ಮನಸೋತಿದ್ದೇನೆ. ಏನ್ ಪ್ರಯೋಜನ ಅಪ್ಪಯ್ಯ? ನೀನು ಭಸ್ಮವನ್ನು ತರಲಾಗಲಿಲ್ಲ, ಕರ್ತವ್ಯವನ್ನು ಮಾಡಲಾಗುತ್ತಿಲ್ಲ ಎಂದು ಶೋಕಿಸಿ ಪ್ರಾಣಹರಣಕ್ಕೆ ದೇಹಹರಣಕ್ಕೆ ಸಿದ್ಧವಾಗಿದ್ದೀಯಲ್ಲ. ನಿನ್ನಂತ ಚಿರಭಕ್ತಿಯನ್ನು ನಾನು ಮೆಚ್ಚಿಬಿಟ್ಟಿದ್ದೇನೆ. ನೋಡು, ಹರಣವನ್ನು ತ್ಯಜಿಸದಿರು, ಆತ್ಮಹತ್ಯೆ ಮಾಡಿಕೊಳ್ಳದಿರು. ನಿನಗೆ ಏನು ವರ ಬೇಕೋ ಅದನ್ನು ಕರುಣಿಸುತ್ತೇನೆ. ಕೇಳಿಕೋ ಮಗನೇ, ಕೇಳಿಕೋ. ವರವನ್ನ ಕೊಡ್ತೀಯ ಅಪ್ಪಯ್ಯ? ನಿಶ್ಚಯವಾಗಿ, ಖಂಡಿತವಾಗೂ ಅಪ್ಪಯ್ಯ. ನಿಶ್ಚಯವಾಗಿ. ಅಪ್ಪಯ್ಯ, ಆಗಿದ್ದು ನಂದೊಂದು ಕೋರಿಕೆ. ಯಾರ ಶಿರದಿಯನ್ನ ಕರಬಿಟ್ಟ ಕ್ಷಣದೇ ಯಾರ ಶಿರದಿಯನ್ನ
ಕೊಡ್ತೀಯ ಅಪ್ಪಯ್ಯ? ನಿಶ್ಚಯವಾಗಿ. ಹೀಗಾಗಿ ಇನ್ನೂ ಬೇಡ ಅಪ್ಪಯ್ಯ. ಹಾ ಅದೇ ಹಾ ನೀನು ಕೊಡ್ತೀಯ ಅಂತಂದ್ರೆ ಹಾ ಅಪ್ಪಯ್ಯ ಹಾ ಇಂದಿನ ಹಾಗೆ ಹಾ ಮುಂದೊಂದು ದಿನ ಹಾ ಭಸ್ಮ ಸಿಗದೆ ಇದ್ದ ಕಾಲದಲ್ಲಿ ಓಹೋ ಶಿರದ ಮೇಲೆ ಕೈಯನ್ನ ಇಡ್ತೇನೋ, ಹಾ ಕ್ಷಣದಲ್ಲಿ ಉರಿದು 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 ಹಾ ಭಸ್ಮವಾಗಿ ಹೋಗ್ಬೇಕು. ಓಹೋ ಮಗನೇ, ನೀನು ಕೇಳಿದ್ದ ವರವನ್ನು ನಿನ್ನ ಈಗಲೇ ಪೂರೈಸುತ್ತೇನೆ. ನಮ್ಗೆ ಆಗಲ್ಲಪ್ಪ ಬರಲ್ಲ. ತಾಳು ಪಾರ್ವತಿ. ತಮಗಾಗಿ ಈವರೆಗೆ ಭಸ್ಮವನ್ನು ತರ್ತಾ ಇದ್ದವಳು ನಾನು. ಓಹೋ ಆದ್ರೆ ಒಂದು ದಿನವೂ ತಮ್ಮ ಭಕ್ತರ ಭಸ್ಮ ದೊರೆಯಲಿಲ್ಲ ಅಂತ ಆಗಲಿಲ್ಲ. ಹಾ ಇವತ್ತು ಇವನಿಗೆ ಹೀಗಾಗಿದೆ ಅಂತ ನನಗೇನೋ ಅನುಮಾನ ಪಡುತ್ತೆ. ತಾವು ಏನೇ ಹೇಳಿ ಕೇಳಿ ಈತ ಹಸಿರ. ಇವನಿಗೆ ಇಂಥ ಒಂದು ಶಕ್ತಿಯನ್ನು ಕೊಟ್ರಿ ಅಂತ ಆದ್ರೆ ಹಾ. ನಾಳೆ ದಿನ ಅಂತ ದುರುಪಯೋಗ ಪಡಿಸಿಕೊಂಡ್ರೆ ಏನ್ ಮಾಡುದು? ಲೋಕ ಕಂಟಕನಾದ್ರೆ ಏನ್ ಮಾಡುದು? ಈ ವರ ಮಾತ್ರ ಬೇಡ. ಪಾರ್ವತಿ, ಮಕ್ಕಳು ಲೋಕಕಂಟಕರಾಗುತ್ತಾರೆ ಎನ್ನುವ ಸಮಸ್ಯೆ ನಮಗೊಂದೇ ಅಲ್ಲ, ಎಲ್ಲರಿಗೂ ಇದೆ. ನೋಡು ಪಾರ್ವತಿ, ಅವನು ಎಷ್ಟೊಂದರೂ ನಮ್ಮ ಮಗ. ಅವನು ನಾನು ಕೊಟ್ಟಿರುವ ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳದಂತೆ ನಾನು ಅವನಿಂದ ಮಾತನ್ನು ತೆಗೆದುಕೊಂಡು, ಭಾಷೆಯನ್ನು ತೆಗೆದುಕೊಂಡು ಅವನಿಗೆ ಅದನ್ನು ಕರುಣಿಸುತ್ತೇನೆ. ಏನು ತೊಂದರೆಯಾಗದು, ಚಿಂತಿಸಬೇಡ. ಪರಮೇಶ್ವರ ನಿಮ್ಮಿಷ್ಟದಂತೆ. ಹಾಗೇ ಆಗಲಿ. ಅಪ್ಪಯ್ಯ ಕೊಟ್ಬಿಡಪ್ಪಯ್ಯ. ಆಯ್ತಲ್ಲ, ಅಪ್ಪನಿಂದ ಕಾಡಿಬೇಡಿ, ವರವನ್ನು ಪಡೆದಿದ್ದಾಯ್ತು. ಮೇಕೆ ತಡ ನನ್ನ ಕಾಯಿಯನ್ನು ನಾನು ಕೊಡುತ್ತೇನಂತೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಂದೆ. ಕೇಳ್ತು, ಉತ್ತರ ಕೊಟ್ಟೆ. ಕೇಳ್ತಿಲ್ಲ ಮಾರಿ ಸ್ವಲ್ಪ. ಈಗ ಹಾ. ಏನ್ರಿ ನೀವು? ಏನು? ಪುರೋಹಿತ್ಯಕ್ಕೆ ಭಾರಿ ಬೇಡಿಕೆ. ಹೌದಾ? ಈ ಸಾರಿ ಹಾ. ನಮ್ಮ ಪಂಚಾಂಗ ನೋಡಿದ್ರಿಯಾ? ಇಲ್ವಲ್ಲ. ಪ್ರತಿ ದಿವಸ ಹೋಮ ಹವನ ಮಾಡಿ ಅಂತ ಹೇಳಿದ್ದಾರೆ. ಯಾರು? ಯಾರು ಹೇಳಿದ್ದಾರೆ. ಹಾ. ಬಹುಶಃ ನಮ್ಮ ಗಜಾಂಜಿ ವಹಿಸ್ರೆ ಕಾಣಿಸ್ತದೆ. ಒಂದು ಒಳ್ಳೆದಾಯ್ತು, ನಮಗೆ ಕೆಲಸ ಆಯ್ತಲ್ಲ. ಹಾ. ನಮಗೀಗ ದಿನ ಹೋಮ ಹವನ ಮಾಡುದೇ. ಹಾ. ಓಯ್, ನೀವು ನಮ್ಮ ಹತ್ರ ಇಷ್ಟೊತ್ತು ಮಾತಾಡಿದ್ರಲ್ಲ, ಪರಿಚಯ ಆಯ್ತಾ? ಇಲ್ವಲ್ಲ. ನೀವು ಯಾರಂತ ಗೊತ್ತಾಗಿಲ್ಲ. ನನ್ನ ಪರಿಚಯ ಆಗಲಿಲ್ಲ ನಿಮಗೆ? ಇಲ್ವಲ್ಲ. ಹೇಳ್ತೇನೆ ಕೇಳಿ. ಹಾ. ಓಳಗದ್ದೆ ಶಿವರಾಮ್ ಭಟ್ರಿಗೆ ಏನ್ರಿಯಾ? ಶಿವರಾಮ್ ಭಟ್ರ ಹೆಸರು ಕೇಳಿದ್ದೆ. ಹಾ, ಅವರೇ ನೀವು? ಅವರು ನಾವಲ್ಲ. ಮತ್ತೆ
ಅವರ ಮಗ ಹಾ ಗೋಳಗದ್ದೆ ಶಿವರಾಮಭದ್ರ ಮಗ ಹಾ ಗೋಳಗದ್ದೆ ವಾಮದೇವ ಭಟ್ರು ಅಂತ. ರಾಮದೇವ್ ಭತ್ರ ಭಾತ್ರ ಭಟ್ರು ಮಾರ ಪುರೋಹಿತರು. ಓ ಬಾಲ ಇರುವ ಭಟ್ರು. ನೀವು ಹಂಗಿದೆಲ್ಲ ಮಾತಾಡುದ? ಅಲ್ಲ ನಿಮ್ಮ ಬಕಾರಕ್ಕೆ ಬಾಲ ಇದೆ ಅಂತ ಹೇಳಿದೆ. ಹಂಗೆ ಹೇಳಿದ್ದು. ಹಾ ಹಿಂದೆಂತ ನೋಡ್ತಿದ್ರಲ್ಲ ಎಂತ ಗೊತ್ತಾಗಲಿಲ್ಲ. ಹಾ ನಾ ಇವತ್ತೊಂದು ಒಳ್ಳೆ ಊಟ ಇತ್ತು ಅಂತ ಹೇಳಿ ಹೆಂಡತಿ ಕರ್ಕೊಂಡು ಬಂದಿದ್ದೆ. ಕಾಣದೇ ಇಲ್ಲ ಅವಳು. ಬೇರೆ ಯಾರೊಟ್ಟಿಗೆ ಹೋದ್ರೇನು? ನನ್ನ ಪೌರತ್ವವನ್ನು ಮೆಚ್ಚಿ ಅವಳು ನನ್ನೊಟ್ಟಿಗೆ ಓಡಿ ಬಂದದ್ದು. ಬತ್ತಲ್ಲಿಗೆ ಹಾಗೆ ಮಾಡಿದ್ದು. ಅವಳಿಗೆ ಕಾಣಿಸಲ್ಲ. ಅವಳಿಗೆ ದಾರಿಯಲ್ಲಿ ಬರುವಾಗ ಪಕ್ಷಿ ಕಂಡ್ರೆ ಒಂದು ಭಾರಿ ಖುಷಿ ಮಾರ. ಆ ಪಕ್ಷಿನೇ ನೋಡ್ತಾ ಕುಂಬೋದು. ನಾನು ಇಂಥದ್ದಲ್ಲಿ ಕಾಣುದಿಲ್ಲ. ಮತ್ತೆ ನಮ್ಮ ವಿಚಾರ ಕೇಳ್ರಿಯಾ? ಇಲ್ವಲ್ಲ. ನಮ್ಮ ಮಕ್ಕಳೇ ಎಷ್ಟು ಕೇಳಲಿಲ್ಲ ನೀವು? ನಮ್ಗೆ 5 ಜನ ಮಕ್ಕಳು. ಓಹೋ 3 ನಮ್ದು, 2 ಬೇರೆಯವರು. ಎಂತ ಭಟ್ರೆ ಇದು? ಭಟ್ರು ಹೆಚ್ಚು ಮಾತಾಡಬಾರ್ದು. ಮಾತಾಡಿದ್ರೆ ಅದರಲ್ಲಿ ನಿಗೂಢ ಅರ್ಥ ಇರುತ್ತೆ ಮಾತ್ರ. ಹಾಗೆಲ್ಲ ಉಂಟ ನಿಮ್ದು? 3 ನಮ್ಮದು ಹೇಳಿದ್ರೆ ನಮ್ಮ ಪರಂಪರೆಯನ್ನು ಬೆಳಗಿಸ್ಲಿಕ್ಕೆ 3 ಜನ ಗಂಡು ಮಕ್ಕಳು. ಓ ಹಾಗೆ. 2 ಬೇರೆಯವ್ರದ್ದು ಹೇಳಿದ್ರೆ ದಾರಿ ಎರೆದು ಕೊಡದು ಇನ್ನೊಬ್ಬರ ಮನೆ ಬೆಳಗಿಸ್ಲಿಕ್ಕೆ 2 ಹೆಣ್ಣು ಮಕ್ಕಳು. ಸಿಕ್ಕಾಪಟ್ಟೆ ಗೂಢವಾಗಿ ಮಾತಾಡ್ತೀರಿ ನೀವು. ಗೂಢ ಅಂತ ಉಂಟು. ಮತ್ತೆ ಇನ್ನೊಂದು ವಿಚಾರ ಉಂಟು ನಿಮ್ಮ ಹತ್ರ ಹೇಳಲಿಕ್ಕೆ. ಹೇಳಿ ಹೇಳಿ. ನಮ್ಮದು ಲೆಕ್ಕದಲ್ಲಿ 1, 2, 3, 4 ಇಲ್ಲ. ಮತ್ತೆ ಹೇಗೋ 11, 12, 13, 11, 12, 13. ಭಟ್ರೆ 10, 11, 12, 13, 14 ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು ಅದೇ ಅದು ಹೆಂಗೆ ಗೊತ್ತುಂಟ ಈಗ? ಅವ ಯಾರೋ ಭಸ್ಮಾಸುರ ಅಂತ ಹೇಳಿ ಭೂಲೋಕಕ್ಕೆ ಬಂದಿದ್ದಾನಂತೆ. ಅವನು ಎಲ್ಲರ ತಲೆ ಮೇಲೆ ಅವನ ಉರಿಯಾದ ಕೈಯನ್ನು ಇಡುದು. ಎಲ್ಲರೂ ಹೋಗಿ ನಮ್ಗೆ 11, 12, 13, 11, 12, 13. ಓ ವೈಕುಂಠ ಮಾಡಿಸುವ ಭಟ್ರು. ವೈಕುಂಠ ಒಂದು ತಿಂಗಳ ಈಚೆಗೆ ಹೋಮ ಹವನ ಸತ್ಯನಾರಾಯಣ ಪೂಜೆ ಮಾಡುವುದೇ ಆಗಿದೆ. ಈಗ ಬರೀ ಇದೆ. ಎಂತದೇ ಹೇಳಿ ಅವನು ಒಳ್ಳೆ ನಮಗೊಂದು ಕಷ್ಟ ಕೊಟ್ಟು ಹೋಗಿದ್ದ. ಎಂತ ಅವನೊಂದು ಒಳ್ಳೆ ನಾವು ಸಿಕ್ಕಿದ್ರೆ ಒಂದು ವೇಳೆ ಭಸ್ಮಾಸುರ ಅವನನ್ನು ಒಂದು ಪೂಜೆ ಮಾಡ್ಬೇಕಂತ ಉಂಟು. ಮಾಡ್ತಾ ಇರು ಮಾರ ಅಂತ ಹೇಳ್ಬೇಕು ಅವನು. ಮತ್ತೆ ಅವನು ನಿಮ್ಮ ತಲೆ ಮೇಲೆ ಕೈ ಇಡುದಿಲ್ವಾ? ನಮ್ಮ ಕೈ ಇಡುದಪ್ಪ ಅವನಿಗೆ. ನಿಮ್ಗೆ ಹೆದರಿಕೆ ಆಗುದಿಲ್ವಾ? ಅವನಿಗೆ ಹೆದರಿಕೆ ಅಂತ ನಮ್ಗೆ ನಮ್ಮಂತ ಪುರೋಹಿತರಿಗೆ ಪಂಡಿತರಿಗೆಲ್ಲ ಅಂತದೆಲ್ಲ ಹೆದರಿಕೆ ಇಲ್ಲ. ಅವನದೇ ಒಂದು ಮಾತಾಡ್ಬೇಕು. ಅವನ ವಿಚಾರ ಸಿಕ್ಕಿದ್ರೆ ಒಂದು ವೇಳೆ ಅವನಿಗೆ ವಿಚಾರ ಮಾತಾಡ್ಬೇಕು ಅವನ ಹತ್ರ. ಹೌದಾ? ಹೌದು. ಮತ್ತೆ ಈಗ ನಿಮ್ಮ ಬೋಳಗತ್ತೆ ನಮಗೆ ಯಾಕೆ ಬಂತಂತ ಕೇಳಲಿಲ್ಲ ನೀವು? ಅದನ್ನ ನೀವು ಹೇಳುದು ಇಲ್ವಲ್ಲ? ಅದೀಗ ನಾ ಹೇಳ್ತೇನೆ, ಮುಂದಿನ ಪ್ರಸಂಗದಲ್ಲಿ ಹೇಳ್ತೇನೆ. ಈಗ ಸಮಯ ಎಲ್ಲ ಹೋಗ್ಬೇಕೀಗ. ಹೌದಾ? ಕಾರ್ಯ ನಡೀತಾ ಉಂಟು. ಆಯ್ತು ಹೋಗ್ ಬನ್ನಿ ಬೇಡ. ನಾನು ಇದೇ ದಾರಿಯಲ್ಲಿ ಬಂದದ್ದಲ್ಲ. ಯಾರೋ ಮೂರ್ತಿ ತಗೊಂಡಪ್ಪ. ಜೀವ ಇದ್ದದ್ದಾದ್ರೆ ಮೂಗಿಗೆ ಕಟ್ಟಿ ಹಾಕಿದ್ರೆ ಗೊತ್ತಾಗ್ತದೆ ನೋಡಿ. ನಾನು ಮಾಡಿದ ಕೆಲಸ ಸರಿ ಉಂಟು. ಮೂಗಿಗೆ ಕಟ್ಟಿ ಹಾಕಿದ್ದು ಒಳ್ಳೇದಾಯ್ತು. ನಾನು ಯಾರು? ನೀನು ಜೀವ ಇದ್ದದ್ದು ಅಂತ ಆಗಿ ಇನ್ಯಾಕೆ ನಿಂತದ್ದು? ನೀನು ಮನೆ ಇಲ್ವಾ? ಏನಿತ್ತದ್ದು ನೀನು ಇಲ್ಲಿ? ನೋಡ್ಲಿಕ್ಕೆ ಒಳ್ಳೆಯವನಾಗಿ ಕಾಣ್ತಿ. ಇಲ್ಲಿ ಭಸ್ಮಾಸುರ ಎಂಬವನು ಬರ್ತಾನಂತೆ. ಅವನು ನಿನ್ನ ತಲೆ ಮೇಲೆ ಉರಿ ಕೈ ಇಟ್ರೆ ನೀನು ಭಸ್ಮ ಆಗಿ ಮತ್ತೆ ನಾನು ನಿಮ್ಮ ಮನೆಗೆ ಬರಲಿರ್ತದೆ. ಭಸ್ಮಾಸುರನನ್ನ ನೋಡಿದೀಯೇನೋ? ಭಸ್ಮಾಸುರ ನೋಡುದು ಅಂತ ಅವನು ನಮ್ಮ ಸಂಬಂಧಿಕನ? ನಾನೇ ಭಸ್ಮಾಸುರಾಯ ನಮಃ. ನಿಮಗೆ ಯಾಕೆ ನಮಸ್ಕಾರ ಮಾಡ್ತಿದೀಯಾ? ಭಸ್ಮಾಸುರ ನಿಮಗೆ ನಮಸ್ಕಾರ ಮಾಡುದು ಮತ್ತೆ ಯಾರಿಗೆ ನಮಸ್ಕಾರ ಮಾಡುದು? ಎಂತದೇ ಹೇಳು ನೀನು? ಎಲ್ಲ ಊರಿನಲ್ಲಿದ್ದ ಬ್ರಾಹ್ಮಣರಿಗೆಲ್ಲ ತಲೆ ಮೇಲೆ ಕೈ ಇಟ್ಟು ನನಗೊಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ದು ಮಾರೆ. ಹೇಳ್ತೇನೆ ನೋಡು.
ಮಾಡಿ ಒಂದು ದೇವಸ್ಥಾನ ಕಟ್ಟಬೇಕಂತ ಬಂತು. ನಾನು ಬಿಡ್ಲಿಕ್ಕಿಲ್ಲ ಬಟ್ಟ, ನನ್ನೇ ಸುಟ್ಟು ಭಸ್ಮ ಮಾಡ್ತೇನೆ ನೋಡು. ಒಂದು ವಿಚಾರ ಹೇಳ್ತೇನೆ ನೋಡು, ನೀನು ಹೀಗೆ ಎಲ್ಲರ ತಲೆ ಮೇಲೆ ಭಸ್ಮ ಹಾಕು. ಅದು ಒಂದು ಲೆಕ್ಕಾಚಾರ ಉಂಟು ನನ್ನ ನಿನ್ನಲ್ಲಿ. ಪ್ರತಿಯೊಂದು ತಲೆಗೂ ನಂಗೆ 2 ತೆಂಗಿನಕಾಯಿ ಕೊಡ್ಬೇಕು. ಏನಾದ ಗೊತ್ತಾಯ್ತಲ್ಲ? ಅವರಿವರ ತಲೆ ಮೇಲಲ್ಲ, ಮೊದಲ ನೀನೇ ತಲೆ ಮೇಲೆ ಎಂತ ಮಾತಾಡ್ತೀಯ? ಪ್ರತಿಯೊಂದ ಬ್ರಾಹ್ಮಣ ಶತ್ರು, ಬ್ರಾಹ್ಮಣ ತಲೆ ಮೇಲೆ ಇಟ್ಟು ನೀನು ಮಾತಾಡ್ತಿತ್ತು ನಿಂಗೆ. ಮಾತಾಡ್ತಾನೆ ಬೇಡ, ಬಾಯ್, ಸುಮ್ಮನೆ ಹೋಗು. ಇವನನ್ನು ಹೀಗೆ ಬಿಡಬಾರ್ದು. ನಮ್ಮ ತಂದೆಯವರು ಮಹಾಪುರೋಹಿತರು, ಪಂಡಿತರು, ಮಂತ್ರವಾದಿ. ಅವರು ನನಗೆ ಒಂದು ಭಸ್ಮ ಕೊಟ್ಟಿದ್ದಾರೆ. ಆಪತ್ತು ಬಂದಾಗ ಭಸ್ಮ ಮಾಡುವಂತ. ನೀನು ನನ್ನ ತಲೆ ಮೇಲೆ ಇಟ್ಟರೆ ನೀನು ಭಸ್ಮ ಆಗಿ ಹೋಗ್ತೀಗ. ನೋಡು, ತೆಗಿತಾನೆ ಭಸ್ಮ, ತೆಗಿತಾನೆ ಭಸ್ಮ. ಒಳ್ಳೆ ಕಟ್ಟು ಬಿಟ್ಟಿದ್ರು ನಮ್ಮ ಅಪ್ಪಯ್ಯ. ತುಂಬಾ ಕಟ್ಟು ಕೊಟ್ಟಿದ್ರು. ತ್ರಿಮೂರ್ತಿಗಳ ದಯದಿಂದ ದೇವಲೋಕವನ್ನು ಸುಗಮವಾಗಿ ಆಡಿಸಿಕೊಂಡು ಬಂದ ದೇವೇಂದ್ರನಾದ ನನಗೆ ದೇವಗದ್ದಿಗೆಯು ದೊರೆಯಿತು. ಆ ದೇವಗದ್ದಿಗೆಯನ್ನು ಪಡೆಯೋದಕ್ಕಾಗಿ ಶತಯಾಗವನ್ನು ಮಾಡಿ ದೇವತೆಗಳನ್ನೆಲ್ಲ ಸುಖವಾಗಿ ನೋಡಿಕೊಂಡು ಬಂದಿರುತ್ತೇನೆ. ಆದರೂ ಆಗಾಗ ಈ ದೇವಗದ್ದಿಗೆ ಮೇಲೆ ಆಕ್ರಮಣ ನಡೆಯುವುದು ಉಂಟು. ಅಂತಹ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣನ ದಯೆಯಿಂದ ಎಲ್ಲರನ್ನೂ ಸಂಹಾರ ಮಾಡಿ ಇಲ್ಲಿಯ ತನಕ ದೇವಲೋಕವನ್ನು ಸುಖವಾಗಿ ನೋಡಿಕೊಂಡು ಬಂದಿರುತ್ತೇನೆ. ಆದರೆ ದೂತನೊಬ್ಬ ಇವತ್ತು ವರ್ತಮಾನವನ್ನು ಕೊಟ್ಟಿರುತ್ತಾನೆ. ಆ ವರ್ತಮಾನವನ್ನು ಕೇಳಿ ಸಿಟ್ಟು ನೆತ್ತಿಗೆ ಏರುತ್ತಾ ಇದೆ. ಭೂಲೋಕದಲ್ಲಿ ಭಸ್ಮಾಸುರನ ರಕ್ಕಸರು ಇಂದು ದೇವಲೋಕಕ್ಕೆ ಬಂದು ದೇವತೆಗಳನ್ನೆಲ್ಲ ಹೊರಗೆ ಅಟ್ಟುತ್ತಾ ಇದ್ದಾನಂತೆ. ಅವನನ್ನು ಹೀಗೆ ಬಿಟ್ಟರೆ ನಮಗೆ ಉಳಿಗಾಲವಿಲ್ಲ. ಆದ್ದರಿಂದ ನನ್ನ ಸೇನೆಯನ್ನು ಕಟ್ಟಿಕೊಂಡು ಈಗಲೇ ನಾನು ಅವನನ್ನು ನಾಶ ಮಾಡಲು ಹೊರಟೆ.
ಮಾತುಗಳನ್ನ ನನ್ನ ಬಿಡ್ಲಿಕ್ಕಿಲ್ಲ. ನನ್ನ ಇದು ಭಸ್ಮ ಮಾಡಿ ಆದಿಶಕ್ತಿಯ ಪ್ರೇರಣೆಯಂತೆ ಈ ಬ್ರಹ್ಮಾಂಡ ಲೋಕವನ್ನು ಪಾಲಿಸುತ್ತಿರುವ ತ್ರಿಮೂರ್ತಿಗಳಲ್ಲಿ ನಾನು ಶ್ರೀಮನ್ನಾರಾಯಣ ಶ್ರೀಹರಿ, ನನ್ನ ಜೊತೆಗೆ ಸೃಷ್ಟಿಕರ್ತ ಬ್ರಹ್ಮ ಪರಮೇಶ್ವರರು ಇದ್ದಾರೆ. ನಾನು ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸಿ ಲೋಕದಲ್ಲಿ ಜಗದ್ರಕ್ಷಕನಾಗಿದ್ದೇನೆ. ಭಕ್ತಾದಿಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧಿಸಿದಾಗ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಬಂದಿದ್ದೇನೆ. ಭಕ್ತರು ವಿಪತ್ತಿನಲ್ಲಿ ಸಿಕ್ಕಿದಾಗ ನನ್ನನ್ನು ಬೇಡಿಕೊಂಡಾಗ ಅವರ ಸಂಕಷ್ಟವನ್ನು ಪರಿಹರಿಸಿ ಸಂಕಟ ಬಂದಾಗ ವೆಂಕಟರಮಣ ನೆನೆಸಿಕೊಂಡಿದ್ದೇನೆ. ಇದು ಕೇವಲ ನಮ್ಮ ಜನಸಾಮಾನ್ಯರಿಗಷ್ಟೇ ಸೀಮಿತವಾದಲ್ಲ, ನಮ್ಮ ದೇವಗಾನಗಳಿಗೂ ಇದು ಸೀಮಿತವಾದದ್ದು. ಇಂದ್ರಾದಿ ದೇವತೆಗಳು ದಾನವರ ದಾಳಿಗೆ ತತ್ತರಿಸಿ ಹೋದಾಗ ನಾನು ಶ್ರೀರಕ್ಷೆಯನ್ನಿಟ್ಟು ಅವರನ್ನು ಅನುಗ್ರಹಿಸುತ್ತೇನೆ. ನನ್ನ ದೂರದೃಷ್ಟಿಯಿಂದ ಪರಾಮರ್ಶಿಸಿ ನೋಡಿದಾಗ ಈಗ ಇನ್ನೊಂದು ಗಂಡಾಂತರ ಬಂದಂತೆ ಕಾಣುತ್ತದೆ. ಅದು ಇಲ್ಲಿ ಯಾರಿಗೋ ಬರುತ್ತಿದಂತೆ ಇದೆಯಲ್ಲ, ಯಾರೆಂಬ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತೇನೆ.
ದೊಡ್ಡ ಸಂಕಟ ಬಂದಿದೆ ಅಯ್ಯ. ದೇವೇಂದ್ರನಿಗೆ ಒಂದು ಸಂಕಟ. ಹೌದು. ಏನು ಅಂತದ್ದು? ಏನು ಹೇಳಲಿ ದೇವ? ದೇವತೆಗಳೆಲ್ಲ ದೇವಲೋಕವನ್ನು ಬಿಟ್ಟು ಹೊರಗಡೆ ಒಬ್ಬನು ಅಡ್ಡುತ್ತಿದ್ದಾನೆ. ಯಾರದು? ಅವನು ಪರಮೇಶ್ವರನಾದ ಮಗನಾದ ಭಸ್ಮಾಸುರನು ಅವನ ತಂದೆಯಿಂದ ಒಂದು ಉರಿ ಹಸ್ತದ ವರವನ್ನು ಪಡೆದುಕೊಂಡಿದ್ದಾನೆ ಸ್ವಾಮಿ. ಉರಿ ಹಸ್ತದ ವರವನ್ನು ಕೊಟ್ಟು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದಾನೆ ಅವನು. ಹೌದು. ಆ ವರವನ್ನು ಅವನು ಬಹಳ ದುರುಪಯೋಗಪಡಿಸಿಕೊಳ್ಳುತ್ತಾ ಇದ್ದಾನೆ. ಎಲ್ಲರನ್ನು ಅದನ್ನು ಬಹಳ ಅನ್ಯಾಯವಾಗಿ ಪಡೆದುಕೊಳ್ಳುತ್ತಾ ಇದ್ದಾನೆ. ಏನಂದ್ರೆ ಭೂಲೋಕದಲ್ಲಿ ಎಲ್ಲರನ್ನೂ ನಾಶ ಮಾಡಿ ಭಸ್ಮೀಕರಿಸಿ ಈಗ ದೇವಲೋಕಕ್ಕೆ ಬಂದು ನಿಮ್ಮನ್ನು ಹೊರದಪ್ಪಿದ್ದಾನೆ. ಹೌದು, ದೇವತೆಗಳೆಲ್ಲ ಹೊರಗೆ ಇಟ್ಟಿದ್ದಾನೆ. ಆದ್ದರಿಂದ ಇದು ಒಂದು ದೊಡ್ಡ ಸಂಕಟ ಸ್ವಾಮಿ, ನೀವೇ ಕಾಪಾಡಬೇಕು. ದೇವೇಂದ್ರ, ನನ್ನ ಶ್ರೀರಕ್ಷೆ ನಿನಗೆ ಸದಾ ಇದ್ದೇ ಇದೆ. ಈ ಸಮಸ್ಯೆಗೆ ಕಾರಣೀಕರ್ತನಾದ ಪರಮೇಶ್ವರನಲ್ಲವೇ? ಹೌದು. ಅವನಲ್ಲಿಗೆ ನೇರವಾಗಿ ಹೋಗಿ ಈ ವರದ ಪ್ರಭಾವ ಏನು, ಅದಕ್ಕೆ ಪರ್ಯಾಯ ಮಾರ್ಗವಿದೆ ಇಂಥದನ್ನೆಲ್ಲ ವಿಚಾರಿಸಲಿಕ್ಕೆ ನೇರವಾಗಿ ಕೈಲಾಸಕ್ಕೆ ಹೋಗೋಣ ಬಾ. ವಿಶೇಷ ಉಂಟು ಭಾವಯ್ಯ. ನೋಡು, ದೇವೇಂದ್ರ ಭಯದಿಂದ ತಲ್ಲಣಗೊಂಡಿದ್ದಾನೆ. ಭಾವಯ್ಯ, ನಿನ್ನ ಎಂತ ಬುದ್ಧಿ ನಿನ್ನದು? ಭಸ್ಮಾಸುರನಿಗೆ ಇನ್ನೊಂದು ವರ ಕೊಟ್ಟೆಯಂತೆ. ಹೌದು. ಮಗ ಕೇಳ್ದ ಕೊಟ್ಬಿಟ್ಟೆ ನೀನು. ಕರುಣಿಸಬೇಕಾಗ್ತದೆ. ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ ಕೊಡ್ಬೇಕಪ್ಪ. ಮಕ್ಕಳು ಕೇಳಿದ್ರು. ಅವನಿಂದ ಆಶ್ವಾಸನೆ ತೆಗೆದುಕೊಂಡೇ ಕೊಟ್ಟಿದ್ದಲ್ಲ. ಅವನು ಏನ್ ಮಾಡಿದ್ದಾನೆ ಗೊತ್ತಾ? ಏನಾಯ್ತು? ಭೂಲೋಕದಲ್ಲಿ ಜನರನ್ನೆಲ್ಲ ಭಸ್ಮೀಕರಿಸಿ ದೇವಲೋಕಕ್ಕೆ ಬಂದು ಇಂದ್ರಾದಿ ದೇವತೆಗಳನ್ನು ದೇವಲೋಕದಿಂದ ಹೊರಗೆ ಅಟ್ಟಿದ್ದಾನೆ. ಹೌದು. ಈಗ ನಾಳೆ ಏನ್ ಮಾಡ್ತಾನೆ ಬಲ್ಯ ನೀನು? ನಾಳೆ ನಮ್ಮನ್ನು ಬಿಡನು, ನಾಳೆ ನಮ್ಮನ್ನು ಬಿಡನು ದಹಿಸದೆ, ನಾಳೆ ನಮ್ಮನ್ನು ಬಿಡನು ದಹಿಸದೆ, ದೇವರನ್ನೆಲ್ಲ ಹೊರಗೆ ಅಟ್ಟಿದ್ದಾನಲ್ಲವೇ? ಈಗ ಅವನು ನೇರವಾಗಿ ವೈಕುಂಠಕ್ಕೋ ಅಥವಾ ಕೈಲಾಸಕ್ಕೋ ಬರುತ್ತಾನೆ. ಬಂದು ನಮ್ಮ ಮೇಲೆ ಈ ಹಸ್ತವನ್ನಿಟ್ಟು ನಮ್ಮನ್ನು ಭಸ್ಮ ಮಾಡಲು ನೋಡ್ತಾನೆ. ಅಸಂಭವ. ಓಹೋ, ನನ್ನಿಂದಲೇ ಹೊರ ಪಡೆದು ನನ್ನ ಮೇಲೆ ಅದನ್ನು ಪ್ರಯೋಗಿಸಲಾರ. ಓಹೋ, ಅವನು ಏನು ಮಾಡುತ್ತಾನೋ ವಿಚಾರಿಸಿಕೊಳ್ಳುತ್ತೇನೆ. ನೀವೇನು ಚಿಂತಿಸಬಿಡಿ. ಆದೀತು ದೇವೇಂದ್ರ, ನಿರ್ಭಯವಾಗಿರು. ನಾನು ಭಸ್ಮಾಸುರನ ಬುದ್ಧಿ ಹೇಳಿ ಈ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೇನೆ. ನೀವೇನು ಚಿಂತಿಸಬೇಡಿ. ಏನ್ ಮಾಡ್ತೇ ಬಿಡು, ನಿನಗೆ ಬಿಟ್ಟಿತ್ತು. ಹಾಗೆ ತರಳ ನಂದನಿ ಭಸ್ಮಾಸುರದ ಹರಿಸಿ ಶಾಂತತೆ ಮೌನದಿಂದಲೇ ಕರದ ಭಸ್ಮವ ಹರನಿ ಗರ್ಭಿಸಿ
ಉರಿಹಸ್ತವನ್ನು ಕೊಟ್ಟರೆ ಅದನ್ನು ದುರುಪಯೋಗಪಡಿಸಿಕೊಂಡು ಭೂಲೋಕದಲ್ಲಿ ದೇವಲೋಕದಲ್ಲಿ ಹಾನಿಯನ್ನು ಮಾಡುತ್ತಿದ್ದೀಯಂತೆ. ಈ ದುಷ್ಕಾರ್ಯಕ್ಕಾಗಿ ನಿನ್ನನ್ನು ಸಂಹರಿಸಬಲ್ಲೆ. ಹೇ ಶಂಕರ, ನನ್ನ ಎದುರಿಸ್ತೀಯೇನೋ? ನನ್ನ ಬಿಡ್ಲಿಕ್ಕಿಲ್ಲ ನೋಡು. ಅಂತ ನೋಡ್ತಾ ಇದ್ದೆ. ಆಗೋಯ್ತು. ಅವನು ಈಗ ನನ್ನನ್ನೇ ಸುಳ್ಳು ಬರ್ತಾ ಇದ್ದಾನೆ. ನನ್ನ ತಂಗಿ ಮೇಲೆ ಸ್ವಲ್ಪ ಕಾಳಜಿ ಇದೆ, ಸ್ವಲ್ಪ ತಾಳು. ನೀನು ಇದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತಂದ್ರೆ ನಾನು ತಾಳ್ತೇನೆ, ಇಲ್ಲಾಂದ್ರೆ ನಾನು ಓಡಿ ಹೋಗ್ತೇನೆ. ಮಹೇಶ್ವರ, ತ್ರಿಮೂರ್ತಿಗಳಲ್ಲಿ ಇವಾಗ ನಾವೇ ಓಡಿ ಹೋದ್ರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡುವವರು ಯಾರು? ಚಿಂತಿಸಬೇಡ, ನಾನೊಂದು ಯುಕ್ತಿಯನ್ನು ಮಾಡಿದ್ದೇನೆ, ಬಾ. ನಾನೊಂದು ಯುಕ್ತಿಯನ್ನು ಮಾಡಿದ್ದೇನೆ. ಓಹೋ, ಇಲ್ಲಿ ಒಂದು ಸುಂದರವಾದ ವಾತಾವರಣವನ್ನು ನಿರ್ಮಿಸಿದ್ದೇನೆ. ನೋಡು, ಎಲ್ಲರೂ ಆನಂದದಿಂದ ಇದ್ದಾರೆ. ಬಣ್ಣ ಬಣ್ಣದ ಹೂ ಬಳ್ಳಿಗಳು, ಗಿಡ ಮರಗಳನ್ನು ನಿರ್ಮಿಸಿದ್ದೇನೆ. ಅಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ನೀನೊಂದು ವಟವೃಕ್ಷವಾಗಿ ನಿಂತು ಆ ದುರುಳ ಭಸ್ಮಾಸುರನನ್ನ ಹೇಗೆ ಒದಿಸುತ್ತೇನೆ ಅಂತ ನೀನೇ ಸಾಕ್ಷಿ ಇರು. ಆದಿತ್ಯ, ನಿಮ್ದೊಮ್ಮೆ ಇದೇ ರೀತಿಯ ಸುಂದರವಾದ ವಾತಾವರಣದಲ್ಲಿ ನಾನು ನಿನ್ನ ಮಗ ಮದನನನ್ನು ಸಂಹರಿಸಿದೆ. ಲೆಕ್ಕವನ್ನು ನೀನು ಪರಿಹರಿಸುತ್ತೀಯಲ್ಲ? ಏನು ಮಹೇಶ್ವರ, ತ್ರಿಮೂರ್ತಿಗಳಾದ ನಮ್ಮಿಬ್ಬರಲ್ಲೇ ಲೆಕ್ಕಾಚಾರ. ಆ ಮದನನು ಲೋಕ ಕಲ್ಯಾಣಕ್ಕಾಗಿ ನಿನ್ನ ತಪೋಭಂಗ ನಿನ್ನ ಮಗ ದಾನವ ಪ್ರವೃತ್ತಿ ಉಳ್ಳವನು ಲೋಕವನ್ನೇ ಸಂಹರಿಸಲಿಕ್ಕೆ ಹೋಗಿದ್ದಾನೆ. ಇದು ಲೆಕ್ಕಾಚಾರದ ಮಾತೆ. ನೀನು ಸಮಸ್ಯೆ ಪರಿಹಾರ ಮಾಡ್ತೀಯ ಅಂದ್ರೆ ನಾನು ಹೋಗಿ ಆಲದ ಮರವಾಗಿ ಕಾಯ್ತಾ ಇರ್ತೇನೆ. ಆದೀತು, ನೋಡೋಣ ಸೌಂದರ್ಯವನ್ನ. ಜಗದೀಶ್ವರ ನೀನು, ನಿನ್ನ ರಕ್ಷಣೆಗೆ ಜಗದ್ ರಕ್ಷಕನಾದ ನಾನೇ ಬೇಕು. ಆದೀತು, ಸಮಸ್ಯೆ ಪರಿಹಾರ ಮಾಡ್ಕೊಂಡು ಆಯ್ತು.
ಸುಂದರ ರೂಪದೆ ಸುಂದರ ರೂಪದೆ ಸುಂದರ ರೂಪದೆ ಮಂದಗಮನದೆ 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 ಅಂದುಗೆಗಳು ಛಲ ಛಲ ಜನರೇನದು ಅಂದುಗೆಗಳು ಛಲ ಛಲ ಜನರೇನದು ಬಂದಳಾಗ ಮೋಹಿನಿ ಆನಂದದಿ ಸುಂದರ ರೂಪದಿ ಸುಂದರ ರೂಪದಿ ಮಂದಗಮನದೆ 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 ಅಂದುಗೆಗಳು ಛಲ ಛಲ ಜನರೇನಲು ಅಂದುಗೆಗಳು ಛಲ ಛಲ ಜನರೇನಲು ಬಂದಳಾಗ ಮೋಹಿನಿ ಆನಂದದಿ ಬಂದಳಾಗ ಮೋಹಿನಿ ಬಂದಳಾಗ ಮೋಹಿನಿ ಆನಂದದಿ ದೇವತೆಗಳಿಗೆ ಅಭಯಹಸ್ತವನ್ನಿತ್ತು ಶ್ರೀಮನ್ನಾರಾಯಣನಾದ ನಾನು ಮೋಹಿನಿಯ ರೂಪದಲ್ಲಿ ಬಂದಿದ್ದೆ. ಈ ರೂಪದಲ್ಲಿ ಬಂದಿರುವುದು ಇದು ಮೊದಲನೇ ಬಾರಿಯಲ್ಲ. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ದೊರೆತ ಅಮೃತವನ್ನ ದೇವತೆಗಳಿಗೆ ಒದಗಿಸಲು ಇದೇ ಮೋಹಿನಿ ರೂಪದಲ್ಲಿ ಬಂದಿದ್ದೆ. ಈಗ ಆ ದುಷ್ಟ ಭಸ್ಮಾಸುರನನ್ನು ಸಂಹರಿಸಿ ಲೋಕ ಕಲ್ಯಾಣವನ್ನು ಮಾಡಲು ಇದೇ ಸೂಕ್ತವಾದ ರೂಪ ಎಂದು ಭಾವಿಸಿ ಹೀಗಾಗಿ ಇದಕ್ಕೆ ಬೇಕಾದ ಸಕಲ ಪರಿಸರದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆ. ಇನ್ನು ಅವನ ಬರುವಿಕೆಯನ್ನೇ ಕಾಯುತ್ತಾ ಇಲ್ಲೇ ಸಂಚರಿಸ್ತಾ ಇದ್ದೇನೆ. ಸುತ್ತ ಬಂದನಗೋ ಸುತ್ತ
ಸುಂದರವಾದಂತಹ ವನ ಪ್ರದೇಶವನ್ನು ಪ್ರವೇಶಿಸಿದೆ. ಇಲ್ಲಿ ಬಂದು ನೋಡ್ತೇನೆ, ಸೌಂದರ್ಯದ ರಾಶಿ 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 ಸೌಂದರ್ಯ. ಅಯ್ಯೋ, ಮೊದಲೆಂದೂ ಇಂತಹ ಸೌಂದರ್ಯವನ್ನ ಕಂಡಿದ್ದೇ ಇಲ್ಲ ಈ ಬಸ್. ಆ ಕಣ್ಣು, ಆ ಮೂಗು, ಆ ಬಾಯಿ, ಅಯ್ಯಯ್ಯೋ, ಒಂದೋ ಎರಡೋ, ಒಂದೊಂದು ರೀತಿಯಲ್ಲಿ ಚಂದ. ಆ ಹುಬ್ಬು ರಾಮನ ಹತ್ತಿದಂತೆ, ಆ ಕಣ್ಣು ಮಿಂಚಿನಂತೆ ಅತ್ತಿಂದಿತ್ತ ಇತ್ತಿಂದತ್ತ ಚಲಿಸುತ್ತೆ. ಅಂತವರದೇ ನೇರವಾಗಿ ಬಂದು ತೊಡ್ತಾ ಇದೆ. ಇನ್ನು ಆ ಬಾಯೋ, ಅಯ್ಯಯ್ಯೋ, ಬಾಯಲ್ಲ, ತುಟಿಯಲ್ಲ, ಕೆಂಪಿಗೆ ಕಾದ ಕೆಂಡ. ಅಪ್ಪನಿಗೆ ಬೂದಿ ತರಬೇಕಾದ್ರೆ ಕೈ ಸುಡ್ತಾರೆ, ಅದೇ ಕೆಂಡ. ಅಯ್ಯಯ್ಯೋ, ಎಂತ ಚಂದ! ಇವಳ ಚಂದಕ್ಕೆ ಆ ಚಂದ್ರನು ಕೂಡ ನಾಚಿ ಮೋಡದ ಮರೆಯನ್ನ ಸರಿತಾ ಇದ್ದಾನೆ. ಅಬ್ಬಬ್ಬಬ್ಬ, ಇವಳು ಯಾರು, ಏನು, ಎತ್ತ ಎಂದು ತಿಳಿಯುವಂತಹ ಕುತೂಹಲ ಸ್ಮಾರ್ಟ್ಫೋನಿಗೆ ಹೆಚ್ಚುತ್ತಾ ಇದೆ. ಇದ್ರೆ ಇವಳೆಲ್ಲ ಹೇಳಿ ಇದ್ದೇನಂತೆ.
ಓ ನಾರಿ ವಯ್ಯಾರಿ ಅಬ್ಬಬ್ಬ ಅದೇನು ವಯ್ಯಾರಿ ನಿಂತಲ್ಲೇ ಕಾಲಿನ ನೆಲವನ್ನು ಕೆರೆಯುತ್ತ ಕಣ್ಣಲ್ಲೇ ಅಯ್ಯೋ ನಾರಿಯರ ಈ ವಯ್ಯಾರವೇ ನಮ್ಮಂತ ಅಯ್ಯೋ ಓ ನಾರಿ ಯಾಕೆ ಹಿಡಿದ ದಾರಿ ನಿನ್ನ ಊರು ಯಾವ ಊರಿಗೆ ಹೊರಟೆ ಇಲ್ಲಿ ಅವಳೋ ಅಥವಾ ಬೇರೆ ಮನೆಯಿಂದ ಇಲ್ಲಿ ಬಂದು ಬಳಸ್ತಾರೆ ಓ ನಾರಿ ಅದೆಲ್ಲ ಆಮೇಲೆ ಬಿಡೆ ಇಲ್ಲ ನಾನು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳುತ್ತಲೇ ಇದ್ದೇನೆ ಹೀಗೆ ನನ್ನ ಹತ್ರ ಯಾವುದೇ ಉತ್ತರ ಇಲ್ಲ ಓಹೋ ನಾನು ಮಾತನಾಡುವಂತಹ ಭಾಷೆ ಒಳಗೆ ಅರ್ಥವಾಗುತ್ತಿಲ್ಲ ಅಂತ ಯಾಕೆಂದ್ರೆ ಕಣ್ಣಿನಲ್ಲಿ ಸಾಕಷ್ಟು ಮಾತಾಡಿದಾಳೆ ಬಾಯಿಂದ ಮುಟ್ಟುವುದಿಲ್ಲ ಇವಳ ಭಾಷೆಯಲ್ಲೇ ಇವಳನ್ನು ಮಾತಾಡುತ್ತೇನೆ ಸ್ವಲ್ಪ ನಾನು ವಿಷಯ ತಿಳಿದಿಲ್ಲ ಎಲ್ಲಿ ಬಂಜೆ ಹೆಂಗಿದ್ದೆ ಏನದು ಬಿದ್ದು ಎಂತಿತ್ತು ಮಾತಿಂದು ನಿನಗೆ ಹಿಡಿದಿದೆ ಮತ್ತು ನಿನ್ನಂತ ನಾರಿಯನ್ನು ನೋಡ್ಬೇಕು ಯಾರಿಗೆ ತಾನೇ ಹಿಡಿದೇ ಇರ್ಲಿಕ್ಕೆ ಸಾಧ್ಯ ಹೇಳಿ ನಿನ್ಗಿಲ್ವೋ ಹೆಚ್ಚು ಹೊತ್ತು ಓ ನಾರಿ ಯಾರೇ ನಿನ್ನ ಹೆಸರು ಏನು ಹೇಳೇ ನೋಡು ಯಾ ಯಾರಯ್ಯ ಎನ್ನ ವಿಚಾರಿಸುತ್ತ ಯಾರಯ್ಯ ಎನ್ನ ವಿಚಾರಿಸುತ್ತ ಯಾರಯ್ಯ ಎನ್ನ ವಿಚಾರಿಸುತ್ತ ಮನಸೂರೆ ಗೊಂಡಿಗೆಯ ನೀ ಬರಿದೆ ಭ್ರಾಂತ ನೀ ಬರಿದೆ ಭ್ರಾಂತ ಸರಿಯಿಲ್ಲ ನಿನಗೆ ಸರಿಯಲ್ಲ ನಿನಗೆ ಸರಿಯಲ್ಲ ನಿನಗೆ ಈ ತೆರದ ಮಾತ ಯಾವ ಪುರವಯ್ಯ ನಿನ್ನ ಬೆಸರೇನೇನೋತ ಯಾವ ಪುರವಯ್ಯ ನಿನ್ನ ಬೆಸರೇನೆನುದ ಯಾವ ಪುರವಯ್ಯ ನಿನ್ನ ಬೆಸರೇನೆನುದ ಅದೇನದು ಮೈ ಮೇಲೆ ಬಂದು ಹೋಗ್ತಾರ ಇದೆಯಲ್ಲ ನೀನೇ ಕರ್ತಿದ್ದಲ್ವ ಬಾರಯ್ಯ ಅಂತ ಬಾರಯ್ಯ ಅಂದಿಲ್ಲ ನೋಡಿ ಅಯ್ಯ ಅಂತ ಕರೆದೆ ಅಷ್ಟೇ ನಮಗೆ ಕೇಳಿಸ್ಲಿಲ್ಲ ಬಾರಯ್ಯ ಅಂದಾಗ ಓಡೋಡಿ ಬಂದಿದೆ ನಿಮ್ಮಂತ ಗಂಡಸ್ರ ಹಣೆ ಬರನೇ ಇಷ್ಟು ಒಂಟಿ ಹೆಣ್ಣು ಸಿಕ್ಕಿದ್ರೆ ಸಾಕು ನೀನ್ಯಾರು ಎಲ್ಲಿಗೆ ಹೋಗ್ತಾ ಇದ್ದೆ ಮದುವೆ ಆಗಿದ್ಯಾ ಅಪ್ಪ ಅಮ್ಮ ಇದ್ದಾರ ಎಲ್ಲಿ ಹೋಗ್ತಾ ಇದ್ದೆ ಬರ್ತಾ ಇದ್ದೀಯ ಅಪ್ಪ ಅಪ್ಪ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹೇಳದಿದ್ದೇನೆ ಕೇಳಬೇಕಿತ್ತ ಮತ್ತೆ ಇದೆಲ್ಲ ಯಾ ಇಷ್ಟೊಂದು ನನ್ನೆಲ್ಲ ಪ್ರಶ್ನಿಸುವ ಒಂದು ಒಂಟಿ ಹೆಣ್ಣನ್ನು ಪ್ರಶ್ನಿಸುವ ನೀನ್ ಯಾರಯ್ಯ ನನ್ನ ವಿಚಾರ ಅಲ್ವೇನೆ ವೀರೋ ಭಸ್ಮಾಸುರ ವೀರೋ ವೀರೋ ಭಸ್ಮಾಸುರ ಆಗಿ ಹೇಳು ಎಲ್ಲ ಶೌರ್ಯಕ್ಕೆ
ವಿಷಯ ಅಲ್ವೇನೆ. ಹಾ. ಸಾಮಾನ್ಯದವ ನಾನೆಂದು ಭಾವಿಸಬೇಡ. ನಿಜ ಹೇಳಬೇಕು ಅಂದ್ರೆ ಹುಟ್ಟುವಾಗಲೇ ಭಯಂಕರನಾಗಿ ಹುಟ್ಟಿದವ ಭಸ್ಮಾಸುರ ಎನ್ನುವುದಾಗಿ ನನ್ನ ಶೌರ್ಯ ಪರಾಕ್ರಮಗಳಿಂದ ಸುರವೃಂದವನ್ನು ದಿಗ್ಗಣಿಸಿ ಓಡಿಸಿದ್ದೇನೆ. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳು ಕೂಡ ನನ್ನ ಭಯದಿಂದ ಮಣ್ಣು ತಪ್ಪಿಸಿಕೊಂಡು ಓಡುತ್ತಾ ಇದ್ದಾರೆ. ಅಲ್ಲಿಗೆ ಎಂತಹ ಪರಾಕ್ರಮಿ ಈ ಭಸ್ಮಾಸುರ ಎನ್ನುವುದು ನಿಮಗೆ ಅರ್ಥವಾಗಬೇಕು. ಅಂತಹ ವೀರ ವೀರ ಶೂರ ಭಸ್ಮಾಸುರ. ಲಾಲಿಸಾದೆ ದೈತ್ಯ ಕುಲ ತಿಲಕ ಲಾಲಿಸಾದೆ ದೈತ್ಯ ಕುಲ ತಿಲಕ ಲಾಲಿಸಾದೆ ದೈತ್ಯ ಕುಲ ತಿಲಕ ನಿಜ ಬೇಳುವೆ ನೀನಲ್ಲಿ ಮೋಹಿನಿ ಎನ್ನುವುದು ನಿಜ ಬೇಳುವೆ ನಿನ್ನಲ್ಲಿ ಮೋಹಿನಿ 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 ಎನ್ನುತ್ತಾ ನಿಜ ಕರವರು ನೋಡು ಲೀಲೆಯಿಂದಲಿಯನ್ನ ಕರವರು ನೋಡು ಕಾಲವ ಕಳೆವೆನು ನಾಟ್ಯಗಾನದೊಳು ಕಾಲವ ಕಳೆವೆನು ನಾಟ್ಯಗಾನದೊಳು ನಾಟ್ಯಗಾನದೊಳು ಲೀಲೆಯಿಂದಲಿಯನ್ನ ಕರವರು ನೋಡು ಕಾಲವ ಕಳೆವೆನು ನಾಟ್ಯಗಾನದೊಳು ಕಾಲವ ಕಳೆವೆನು ನಾಟ್ಯಗಾನದೊಳು 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 ಕಾಲವ ಕಳೆವೆನು ನಾಟ್ಯಗಾನದೊಳು ಅಯ್ಯ, ಓ ನಾರಿ, ನನ್ನಲ್ಲಿ ಹೇಳಿಕೊಳ್ಳಲು ನಿನ್ನ ವಿಶೇಷತೆ ಏನೂ ಇಲ್ಲ. ನೀನ್ ಹಾಗೆ ಅಂದ್ಕೊಂಡಿದ್ದೀಯ. ವಿಶೇಷ ಇರೋದೆಲ್ಲ ನಿನ್ನಲ್ಲೇ ನೋಡಿ. ಇಲ್ಲ ಇಲ್ಲ ಇಲ್ಲ, ಅಷ್ಟೇ ಅಲ್ಲ, ಹೇಳಿಕೊಳ್ಳೋರು ನನ್ನವರು ಅಂತ ಯಾರೂ ಇಲ್ಲ. ಹಾಗೆ ಹುಟ್ಟಿನಿಂದಲೇ ಬಂದಂತ ಗಾನ ನಾಟ್ಯವನ್ನೇ ನನ್ನದೆಂದು ನಂಬಿ ಅದನ್ನೇ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಓ ಗಾನ ನಾಟ್ಯದವಳು. ನಮಗ್ ಬೇಕಾಗಿತ್ತು ಅದೇ ನೋಡು. ಆಯ್ತಲ್ಲ. ಓ ನಾರಿ, ಎಲ್ಲ ಇರುವ ನಿನಗೆ ಹೆಸರು ಅನ್ನೋದು ಇರಬೇಕಲ್ವೇ? ಹೌದು, ನನ್ನನ್ನ ಎಲ್ಲರೂ ಪ್ರೀತಿಯಿಂದ ಮೋಹಿನಿ ಅಂತ ಕರೀತಾರೆ. ಏನೇನೇನೇನು? ಮೋಹಿನಿ 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 ಮೋಹಿನಿ. ಎಂತ ಸುಂದರ
ಜಾಣೆ ಶಿರೋಮಣಿ ಮೋಹಿನಿ ಜಾಣೆ ಶಿರೋಮಣಿ ಮೋಹಿನಿ ಈಗ ಬಾರಿ ದೂರ ನಿಲ್ಬೇಕು ಅಷ್ಟ ಬಾರಿ ಸಾಕು ಇಷ್ಟು ಹತ್ರ ಇದ್ದು ಸಾಕು ಪರವಾಗಿಲ್ಲ ಬಿಡು. ಓ ಜಾಣೆ ಶಿರೋಮಣಿ ನಿನಗೆ ಯಾರೂ ಇಲ್ಲ ಎನ್ನುವುದಕ್ಕೆ ನನಗೂ ಅಷ್ಟೇ ಇದ್ದವರೆಲ್ಲ ನಾನು ಬಿಟ್ಟಿದ್ದೆ ಆದ್ರೆ ನಿನಗೆ ಮುಗಿಸೋದಿಲ್ಲ ಜಾಣೆ ಶಿರೋಮಣಿ ನಿನಗೆ ಗಾನನಾಟ್ಯ ಅಂದ್ರೆ ಅತ್ಯಂತ ಪ್ರೀತಿಯ ನನಗೂ ಅಷ್ಟೇ ನಿನಗೆ ಅತ್ಯಂತ ಪ್ರೀತಿ ಅಲ್ಲಿಗೆ ನಮಗೆ ಸರಿ ಹೋಗ್ತಾ ಇದೆ ನೋಡು ಮಲಿಗೆ ಕೂಡಿ ಸುಖವಾಗಿ ಬಾಳಬೇಕು ಹಾಗೆ ಜಾಣೆ ಶಿರೋಮಣಿ ಮಾಸುರ ವೀರ ಕೇಳಯ್ಯ ನಾನು ಅರಿದೆನು ಮನದಿರವ ವೀರ ಕೇಳಯ್ಯ ನಾನು ಅರಿದೆನು ಮನದಿರವ ವರಿಸಿಕೊಳ್ಳುವೆ ನಿನ್ನನು ವರಿಸಿಕೊಳ್ಳುವೆ ನಿನ್ನನು ಶೌರ್ಯ ಬಲಾನ್ವಿತ ಕೇಳು ಕೇಳಾದರೆ ಶೌರ್ಯ ಬಲಾನ್ವಿತ ಕೇಳು ಕೇಳಾದರೆ ಹೊರಗೆ ಒಂದಿಗುವುದು ನೋಡು ಕೇಳಾದರೆ ಹೊರಗೆ ಒಂದಿಗುವುದು ನೋಡು ಶೌರ್ಯ ಬಲಾನ್ವಿತ ಕೇಳು ಕೇಳಾದರೆ ಹರಗೆ ಒಂದಿಗುವುದು ನೋಡು ಕೇಳಾದರೆ ಹರಗೆ ಒಂದಿಗುವುದು ನೋಡು ಮಾಸುರ ಓ ಜಾಣೆ ಶಿರೋಮಣಿ ನಿನ್ನನ್ನ ಮದುವೆ ಯಾವಾಗಲಿತ್ತು ಆಗೋದಿತ್ತಲ್ವೇ ಹಾಗೆ ಬಿಡು ಇಲ್ಲ ಆದರೆ ನನ್ನದೊಂದು ಹರಕೆ ಇದೆಯಲ್ಲ ಹರಕೆಯೋ ಹೇಳು ಕೋಳಿಯನ್ನ ತಂದು ಬಲಿ ಕೊಡ್ಬೇಕು ಕುರಿಯನ್ನ ತಂದು ಬಲಿ ಕೊಡ್ಬೇಕು ಅಥವಾ ನರ ಬಲಿ ಆಗ್ಬೇಕು ಎಲ್ಲರನ್ನ ಬಲಿ ಕೊಡ್ಬೇಕು ಹೇಳು. ನಾವು ಬಲಿಯು ಬೇಡ ನಾವು ಬಲಿಬೇಡ ಅಲ್ಲ ಈ ತರ ಹಸುರು ನಿಮ್ಮ ಬಾಯಲ್ಲಿ ಇನ್ನೇನು ನನ್ನ ನಿರೀಕ್ಷಿಸಿ ಯಾವ ಬಲಿಯೂ ಬೇಡ ಅದು ದೂರದಲ್ಲಿ ಎಲ್ಲೊಂದು ವಟವೃಕ್ಷ ಇದೆಯಲ್ಲ ಅಲ್ಲಿ ನೋಡು ನನ್ನಲ್ಲ ಓಹೋ ಅಲ್ಲಿ ಕಾಣ್ತಾ ಇರೋ ವಟವೃಕ್ಷ ಅದನ್ನ ಕಿತ್ತು ತರಬೇಕಾ ಬೇಡ 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 ಮತ್ತೆ ಆ ವಟವೃಕ್ಷದಲ್ಲಿ ನನ್ನದೊಂದು ಆರಾಧ್ಯ ದೇವತೆ ವಾಸಿಸುತ್ತಿದ್ದಾಳೆ ಆ ದೇವತೆಯಲ್ಲಿ ನಾನೊಂದು ಹರಕೆ ಇಟ್ಟಿದ್ದೆ ಓಹೋ ಯಾರು ನನ್ನನ್ನ ನಾಟ್ಯದಲ್ಲಿ ಸೋಲಿಸ್ತಾರೋ ಅವರನ್ನೇ ನಾನು ಮದುವೆ ಆಗುವುದು ಅಂತ ಮೋಹಿನಿ ಅದಕ್ಕೆ ನಿನ್ನನ್ನ ಜಾಣೆ ಶಿರೋಮಣಿ ಅಂತ ಕರೆದಿದ್ದೆ ನಾವು ಕೇಳಿದ್ದೇವೆ ಮದುವೆಯಾದ ನಂತರದಲ್ಲಿ ಹೆಂಡತಿರು ಗಂಡನನ್ನ ಕುಣಿಸುತ್ತಾರೆ ಇಲ್ಲಿ ನೋಡಿದ್ರೆ ಮದುವೆಯ ಮುಂಚೆಯೇ ನೀನು ಆಗಬಹುದೇ ಇಷ್ಟಕ್ಕೂ ನಾನೇನು ಸಾಮಾನ್ಯದವನಲ್ಲ ನೋಡು ನಟಶೇಖರನ ಮಗ ರಾಜ್ಯದಲ್ಲೇ ನೋಡು ಮೋಹಿನಿ ನಿನ್ನ ಹರಕೆಯನ್ನ ತೀರಿಸ್ತೇನೆ ನಿನ್ನನ್ನು ಮದುವೆಯಾಗಿ ಬಿಡ್ತೇನೆ ಬಿಡ ಆಯ್ತು ಹಾಗಾದ್ರೆ ಗಂಡ ಹೆಣ್ಣು ಗಂಡ ಹೆಣ್ಣು
There has been so much effort that has been put behind this, and thank you for enjoying. I'd like to thank you people who helped us really make this successful. First of all, Pandit Gajanan Joshi ji for hosting this event. And foremost, we received the audio tracks from KJ Ganesh Bhagwat. He was our guru for Yakshagana. He sent this for us. We'd like to thank him. Then Sri Somayaji of this temple, he spent so much time sweating and dancing in front of us to teach us all the different steps. And then the artist, Kumari Samita Bhatt. Mr. Shripad Hegde. Raj Joshi. Shivram Bhatt. Usha Hebbar. Alka Joshi. And Prashant Padubidri. Gopal Bhatt. And background to do all this makeup, there is a lot of help and elaborate preparation required. Ashok Upadhyaya came on time, much earlier than we did, and he helped us a lot to prepare all this for us. Today there is some prasadam after this. Neelam has prepared prasadam, the Panchavati restaurant.
Please enjoy prasadam after this show. Thank you.